ಕರ್ನಾಟಕದಲ್ಲಿ ಎಸ್ಐಆರ್ ಮೊದಲ ಹಂತ ಮುಕ್ತಾಯ ಆಗಿದೆ. ಎಸ್ಐಆರ್ ಮ್ಯಾಪಿಂಗ್ ಆಗದೇ ಇರುವವರಿಗೆ ಈಗ ನೋಟಿಸ್ ನೀಡಲಾಗಿದೆ. ಒಟ್ಟು 43.84 ಲಕ್ಷ ಮತದಾರರಿಗೆ ನೋಟಿಸ್ ಹೋಗಿದೆ. ಬೆಂಗಳೂರಿನಲ್ಲಿ ಒಟ್ಟು 23 ಲಕ್ಷ ಮತದಾರರಿಗೆ ನೋಟಿಸ್ ಕಳುಹಿಸಲಾಗಿದೆ. ನೋಟಿಸ್ ಪಡೆದಿರುವಂತಹ ಮತದಾರರು ಸೂಕ್ತ ದಾಖಲೆಯನ್ನು ನೀಡಲು ಕಾಲಾವಕಾಶವನ್ನು ಕೊಡಲಾಗ್ತಾ ಇರುವಂಥದ್ದು. ನೋಟಿಸ್ಗೆ 7 ದಿನಗಳಲ್ಲಿ ಉತ್ತರ ನೀಡೋದಕ್ಕೆ ಕಾಲಾವಕಾಶ ನೀಡಲಾಗಿದೆ. 43.84 ಲಕ್ಷ ಮತದಾರರನ್ನ ಗುರುತು ಮಾಡಲಾಗಿದೆ. ಜನ್ಮ ದಿನಾಂಕ ಕೂಡ ಸಾಬೀತಾಗಿದೆ. 23.45 ಲಕ್ಷ ಮತದಾರರ ಮ್ಯಾಪಿಂಗ್ ಲಭ್ಯವಿಲ್ಲ. ಹೀಗಾಗಿ ಈಗ ನೋಟಿಸ್ ಹೋಗಿದೆ. ಯಾವ ಕಾರಣಕ್ಕಾಗಿ ರಿಜಿಸ್ಟ್ರೇಷನ್ ಆಗಿಲ್ಲ, ಯಾವ ಕಾರಣಕ್ಕಾಗಿ ಫಾರ್ಮ್ ತುಂಬಿಲ್ಲ, ಅದೆಲ್ಲವನ್ನು ಕೂಡ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಅದಕ್ಕೆ 1 ವಾರಗಳ ಕಾಲಾವಕಾಶ ನೀಡಿರೋದು. ಯಾವ ಕಾರಣಕ್ಕಾಗಿ ನೋಟಿಸ್ ಹೋಗಿರುತ್ತೆ ಅಂತ ಹೇಳಿದ್ರೆ, ಮ್ಯಾಪಿಂಗ್ ಆಗದೇ ಇರುವವರಿಗೆ ನೋಟಿಸನ್ನು ಜಾರಿ ಮಾಡಲಾಗುತ್ತೆ. ಮತದಾರರ ಸ್ಥಳ, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೋಟಿಸ್ ಹೋಗಿರುತ್ತೆ. ನೋಟಿಸ್ ಜಾರಿ ಮಾಡಿ BROಗಳಿಂದ ತನಿಖೆ ಮುಂದುವರಿಯುತ್ತೆ. ನಾನು ಮತದಾರ ಅಂತ ಪ್ರೂವ್ ಮಾಡಿಕೊಳ್ಳಬೇಕು. ನೋಟಿಸ್ ಬಳಿಕ ದಾಖಲಾತಿಯನ್ನು ಸಲ್ಲಿಕೆ ಮಾಡಬೇಕಾಗತ್ತೆ. 12 ದಾಖಲಾತಿಗಳಲ್ಲಿ 1 ದಾಖಲಾತಿಯನ್ನು ಕೊಡಬೇಕಾಗತ್ತೆ. ನೋಟಿಸ್ ಪಡೆದಿರುವಂತಹ ಈ 7 ದಿನಗಳಲ್ಲಿ ಎಲ್ಲ ಪ್ರತಿಕ್ರಿಯೆಯನ್ನು ಕೊಡಬೇಕಾಗತ್ತೆ. ಯಾವ ಕಾರಣಕ್ಕಾಗಿ ದೂರ ಉಳಿದ್ರು, ಏನು ಎತ್ತ ಅನ್ನೋದ್ರ ಬಗ್ಗೆ ಇದೆಲ್ಲವನ್ನು ಕೂಡ ಮ್ಯಾಪಿಂಗ್ ಮಾಡಲಾಗತ್ತೆ. ನೋಡಿ, ಈಗ 1 ಹಂತದ SIR ಪ್ರಕ್ರಿಯೆ ಆದ ಬಳಿಕ ಯಾರೆಲ್ಲ ಸ್ಥಳಾಂತರವನ್ನಗೊಂಡಿದ್ದಾರೆ, ಎಲ್ಲೆಲ್ಲಿ ಇದ್ದಾರೆ, ಬೇರೆ ಬೇರೆ ಭಾಗದಲ್ಲಿ ಏನಿದ್ದಾರೆ, ಅವರಿಗೆ ನೋಟಿಸ್ ಕೊಡುವಂಥ ಪ್ರಕ್ರಿಯೆ ಇದು. 1 ವಾರದ ಒಳಗಡೆ ಆ ನೋಟಿಸ್ಗೆ ರಿಯಾಕ್ಟ್ ಮಾಡಬೇಕು, ಪ್ರತಿಕ್ರಿಯೆಯನ್ನು ಕೊಡಬೇಕು ಅನ್ನುವಂಥದ್ದು. ಸೂಕ್ತ ದಾಖಲೆಯನ್ನು ನೀಡೋದಕ್ಕೆ 1 ವಾರಗಳ ಕಾಲ ಅವಕಾಶ ಇರುತ್ತೆ. ಅಂದ್ಕೊಂಡಂಗ ರೀತಿಯಲ್ಲಿ ಈ ಬಾರಿ ಈ SIR ಪ್ರಕ್ರಿಯೆ ಆಗಿಲ್ಲ. ಅಂದರೆ ಭಾಳಷ್ಟು ಜನ ಬೇರೆ ಬೇರೆ ಕಡೆ ಸ್ಥಳಾಂತರ ಆಗಿರುವಂಥ ಹಿನ್ನೆಲೆಯಲ್ಲಿ ಊರ ಕಡೆ ಇದ್ದವರು ಕಮ್ಮಿ ಜನ, ಸ್ಥಳಾಂತರಗೊಂಡವರು ಜಾಸ್ತಿ ಜನ ಇದ್ದಾರೆ. ಹಂಗಾಗಿ ಯಾವ ಕಾರಣಕ್ಕಾಗಿ ಸ್ಥಳಾಂತರಗೊಂಡಿದ್ದಾರೆ, ಎಲ್ಲಿದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆಯೋದಕ್ಕೆ ಈ ರೀತಿಯಾಗಿ ನೋಟಿಸನ್ನು ಜಾರಿ ಮಾಡಲಾಗುತ್ತೆ. 1 ವಾರಗಳ ಕಾಲ ನಿಮಗೆ ಸಮಯ ಇರುತ್ತೆ. 1 ವಾರದ ಒಳಗಡೆ ಆ ನೋಟಿಸ್ಗೆ ಉತ್ತರವನ್ನು ನೀಡಬೇಕಾಗತ್ತೆ. ಈ ರೀತಿಯಾಗಿ SIR ಮಾಡ್ತಾ ಇರುವಂಥ ಪ್ರಕ್ರಿಯೆ. ನೋಟಿಸ್ ಪಡೆದಿರುವಂಥ ಮತದಾರರು ಸೂಕ್ತ ದಾಖಲೆಯನ್ನು ಕೊಡಬೇಕಾಗತ್ತೆ. ಅದಾದ ಮೇಲೆ ಮತ್ತೆ ಫೈನಲ್ ಮಾಡಲಾಗತ್ತೆ. ಅಂತಿಮವಾಗಿ ಈ ರಾಜ್ಯದಲ್ಲಿ ಎಷ್ಟು ಮತದಾರರಿದ್ದಾರೆ, ಎಷ್ಟು ಡಿಲೀಟ್ ಆಗಿದ್ದಾರೆ, ಯಾವ ಕಾರಣಕ್ಕಾಗಿ ಡಿಲೀಟ್ ಆದರು, ಅದೆಲ್ಲವನ್ನು ಕೂಡ ಆಮೇಲೆ ಗೊತ್ತಾಗತ್ತೆ. ಸದ್ಯಕ್ಕೆ ಇಂತಿಷ್ಟು ನೋಟಿಸ್ ಹೋಗಿದೆ, ಇಂತಿಷ್ಟು ವಾಪಸ್ ಬಂದಿದೆ ಅನ್ನುವಂಥ ವಿಚಾರ ಇದು.